ವಸಂತ್ ಗಿಳಿಯಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಸಂತ್ ಗಿಳಿಯಾರ್ ಅವರೇ, ನೀವು ಕೂಡ ಮಹಾಭಾರತದಲ್ಲಿ ಅನೇಕ ಬಾರಿ ಹೇಳಿದ್ರಿ, ಅಮಾಯಕರನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತರ ಮಾಡ್ತಾ ಇದ್ದಾರೆ, ಇದು ಒಂದಲ್ಲ ಒಂದಿನ ಬೆಳಕಿಗೆ ಬರುತ್ತೆ, ಬಯಲಾಗೆ ಆಗತ್ತೆ ಅಂತ ಹೇಳಿ. ಇವತ್ತು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ, ಧರ್ಮಸ್ಥಳದ ವಿರುದ್ಧದ ಷಡ್ಯಂತರದಲ್ಲಿ ನನ್ನನ್ನ ಬಳಕೆ ಮಾಡಿಕೊಂಡಿದ್ದಾರೆ, ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ ಅಂತ ಹೇಳಿ. ಹೌದು. ನಾನು ಅವರಿಗೊಂದು ಪ್ರಶ್ನೆ ಕೇಳುದು, ಅವರು ಈಗ ಬಿಗ್ ಬಾಸ್ ಮನೆಗೆ ಕರೆದ್ರೆ ಹೋಗ್ತಾರ ಅಂತ? ಅವರು ಹೋಗ್ತೀನಿ. ಬಿಗ್ ಬಾಸ್ ಹೋಗ್ತೀರಾ? ಹೋಗ್ತೀನಿ. ಸರಿ. ಈಗ ನಾನು ಏನ್ ಗೊತ್ತಾ, ಸುಜಾತಾ ವಸಂತ ಗಿಳಿಯಾರ್ ಅವರೇ, ಹೇಳಿ ಮಧ್ಯ ಒಂದು ಕ್ಷಮೆ ಇರ್ಲಿ. ಯಾಕೆ ಈ ಮಾತು ಬಂತು ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋದು? ಅಲ್ಲ, ಈಗ ನೀವು ಕರ್ನಾಟಕದಲ್ಲಿ ನೀವು ಸಿಕ್ಕಾಪಟ್ಟೆ ಪಬ್ಲಿಸಿಟಿಯಲ್ಲಿ ಇದ್ದೀರಿ. ಮ್ಯಾಜಿಕ್ ಅಜ್ಜಿ ಅಂದ್ರೆ ಬಹಳ ಫೇಮಸ್ ಆಗ್ಬಿಟ್ಟಿದೆ. ಅದನ್ನು ನೀವು ಹೇಳಿದಲ್ವಾ? ಈಗ ಇರ್ಲಿ, ಹೇಳಿದಲ್ವಾ? ಇರ್ಲಿ ಬಿಡಿ, ನಾನು ಮ್ಯಾಜಿಕ್ ಅಜ್ಜಿ ಆಗೇ ಇರೋಣ. ಆಯ್ತು, ನೀವು ನೋಡಿ, ನೀವು ಒಂದೊಂದ್ಸಲ ಒಂದೊಂದು ರೀತಿ ಮ್ಯಾಜಿಕ್ ಮಾಡ್ತೀರಿ. ಬೇರೆ ಇನ್ನೊಂದು ಮ್ಯಾಜಿಕ್ ಮಾಡ್ತಾ ಇದ್ದೀರಿ. ಈಗ ನಾನ್ ಕೇಳೋದು, ಅಲ್ಲ ವಸಂತ್ ಗಿಳಿಯಾರ್ ಅವರು, ಈ ಮ್ಯಾಜಿಕ್ ಅಜ್ಜಿ ಅನ್ನೋ ಟೈಟಲ್ ಕೊಟ್ಟಿದ್ ನೀವೇನಾ? ಹೌದು, ನಾನೇ ಕೊಟ್ಟಿದ್ದು. ಅದ್ರ ಬಗ್ಗೆ ಅವರಿಗೆ ಕೋಪ ಇರುತ್ತೇನೋ ಅನ್ಕೊಂಡೆ, ಬಟ್ ಶಿ ಇಸ್ ಟೇಕಿಂಗ್ ಇಟ್ ವೆರಿ ಲೈಟ್ಲಿ. ಇಲ್ಲ ಅಲ್ಲಲ್ಲ, ಅದು ಇಲ್ಲ, ಅವರಿಗೆ ಕೋಪ ಏನಿಲ್ಲ. ನನ್ಗೆ ನಂದೊಂದಿಷ್ಟು ಪ್ರಶ್ನೆಗಳಿವೆ. ಅಂದ್ರೆ ಈಗ ಸಾರ್ವಜನಿಕವಾಗಿ ಅದು ಕ್ಲಿಯರ್ ಆಗಿ ಅಂತ. ಇಲ್ಲ, ಹೇಳಿ ಅವ್ರಿಗೆ ನಾನಂತೂ ಬಲವಂತ ಮಾಡಲ್ಲ, ಕಂಫರ್ಟಬಲ್ ಇದ್ರೆ ಉತ್ತರ ಕೊಡ್ಲಿ ಅವ್ರು, ಹೇಳಿ. ಓಕೆ, ಈಗ ನೀವು ಈಗ ಇದು ಸತ್ಯ ಅಂತ ಹೇಳ್ತಿದ್ದೀರಿ, ಹಿಂದೆ ಅದು ಸತ್ಯ ಅಂತ ಹೇಳಿದ್ರಿ. ನಾನು ಯಾವುದು ಸತ್ಯ ಅಂತ ಹೇಳಕ್ಕೆ, ಅದು ಆವತ್ತಿನ ದಿನದ್ದು ಆಗಿ ಹೋಗಿ ಬಿಟ್ಟಿದೆ. ಇವಾಗ ಹೇಳ್ತಿರೋದು ನನ್ನ ಏನು ಸತ್ಯ ಇದೆಯೋ ನಾನು ಅದನ್ನ ಚಾನಲ್ಗಳ ಮಧ್ಯೆ ಬಂದು ನಾನು ಕೂತ್ಕೊಂಡು ಇವಾಗ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಸತ್ಯವನ್ನ ನೀವು ಧರ್ಮಸ್ಥಳಕ್ಕೆ ಬಂದು ಅಣ್ಣಪ್ಪ ಸ್ವಾಮಿಯ ಮುಂದೆ ನಿಂತು ಪ್ರಮಾಣಬದ್ಧವಾಗಿ ಹೇಳಲಿಕ್ಕೆ ತಯಾರಿದ್ದೀರಾ? ನಾನು ಹೇಳಿದ್ನಲ್ಲ, ನಾನು ತಯಾರಿದ್ದೀನಿ ಅಂತ ಹೇಳಿದ್ದೀರಲ್ವಾ? ನಾನು ಗಮನಿಸ್ಲಿಲ್ಲ. ಓಕೆ, ನನಗೆ ಇಷ್ಟ ಬೇಕಿದ್ದದ್ದು. ಆಮೇಲೆ ನಿಮ್ಮನ್ನ ಈ ಪ್ರಕರಣಕ್ಕೆ ಯಾರು ಎಳುತ್ತಂದ್ರು, ಯಾಕೆ ಎಳುತ್ತಂದ್ರು? ಅದೇ ನನಗೆ ಗೊತ್ತಾಗ್ತಾ ಇಲ್ಲ ವಸಂತ ಗಿಳಿಯಾರ್ ಅವರೇ. ಆ ದಿನಗಳಲ್ಲಿ ನಾನು ಏನು ಇದಾಗಿದ್ದೀನಿ ಅನ್ನುವಂಥದ್ದು ನನಗೆ ತುಂಬಾ ಇವಾಗ್ಲೂ ಪಶ್ಚಾತ್ತಾಪ ಇದೆ. ಇವತ್ತು ನಾನು ಆಯ್ತು, ನಿಮಗೆ ಪಶ್ಚಾತ್ತಾಪ ಸತ್ಯ, ನಿಮ್ ಪಶ್ಚಾತ್ತಾಪ ನಾನು ಒಪ್ಕೋತೀನಿ. ಯಾಕೆಂದ್ರೆ ಆ ಟೈಮಲ್ಲಿ ನನಗೆ ಏನು ಇದು ಮಾಡಿದ್ದಾರೆ ಇವರು, ನನ್ನ ಒಂದು ಆಸ್ತಿಯನ್ನ ಏನೋ ಒಂದು ಇದು ಮಾಡಿ ಕೊಡ್ತಾರೆ ಅನ್ನುವಂತ ಒಂದು ಇದಿತ್ತು, ಎಲ್ಲ ನಾನು ಮಾಡಿ ಕೊಡ್ತೀನಿ. ಸರಿ ಅಮ್ಮ, ಸರಿ. ಅದು ಒಂದು ವಿಚಾರದಲ್ಲಿ ಮಾತ್ರ ನಾನು ಇದಾಗಿದ್ದೆ ಬಿಟ್ಟು, ವಸಂತ ಗಿಳಿಯಾರ್ ಅವರೇ ನನಗೆ ಆಸ್ತಿ ಬೇಕಾಗಿಲ್ಲ. ವಸಂತ ಗಿಳಿಯಾರ್ ಅವರೇ, ನನಗೆ ಇವಾಗ ಬೇಕಾಗಿರೋದೇನು ಗೊತ್ತಾ? ಮನಃಶಾಂತಿ. ಸತ್ಯ. ಈಗ ನನ್ನ ಒಂದೇ ಪ್ರಶ್ನೆ, ನೀವು ಆಸ್ತಿಯ ಸಂಬಂಧ, ನಿಮ್ಮ ಕೌಟುಂಬಿಕವಾದಂತ ಆಸ್ತಿ ಅದು ಸರಿ, ಅದರ ಸಂಬಂಧ ಈ ಧರ್ಮಸ್ಥಳದ ಈ ವಿವಾದಗಳಲ್ಲಿ ತೊಡಗಿಸಿಕೊಂಡಿರುವಂತ ಯಾರನ್ನ ಮೊದಲು ಸಂಪರ್ಕ ಮಾಡಿದ್ರಿ ಕೇಳೋದು ನಾನು. ಗಿರೀಶ್ ಅವರನ್ನ ಅಥವಾ ನಾನು ಯಾರನ್ನು ಸಂಪರ್ಕ ಮಾಡಿಲ್ಲ, ಅವರು ನನ್ನನ್ನ ಸಂಪರ್ಕ ಮಾಡಿರೋದು. ಯಾರು ಮಾಡಿದ್ದು ಅವರಲ್ಲಿ? ಗಿರೀಶ್ ಮಟ್ಟಣ್ಣ ಮತ್ತು ಜಯಂತ್ ಟಿ. ಅವರಿಬ್ರು ನಿಮ್ಮನ್ನ ಮಾಡಿರೋದು? ಹೌದು. ಫಸ್ಟ್ ನಾನು ಯಾರನ್ನ ಸಂಪರ್ಕ ಮಾಡಕ್ಕೆ ನಾನು ಯಾರ ಮನೆ ಬಾಗ್ಲಿಗೂ ನಾನು ಹೋಗ್ಲಿಲ್ಲ. ಸರಿ, ಅವರೇ ನಿಮ್ಮನ್ನ ಸಂಪರ್ಕ ಮಾಡಿ ಏನಂತ ಕೇಳಿದ್ರು ನಿಮ್ಮ ಹತ್ರ? ಏನ್ ಈ ತರ ಮಾಡಿದ್ರೆ ನಿಮ್ಗೆ ಆಸ್ತಿ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರ? ಹೌದು. ಓಕೆ, ನೀವು ಈ ತರ ನಾವ್ ಹೇಳ್ದಂಗೆ ಕೇಳಬೇಕು, ನಿಮ್ಮ ಆಸ್ತಿಯನ್ನ ನಿಮ್ಗೆ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಲ್ವಾ? ಹೌದು, ಅಷ್ಟೇ. ಓಕೆ, ಅಲ್ಲ ನನ್ನ ಊಹೆ, ನನ್ನ ಯೋಚನೆ ಹೀಗೆ ಇತ್ತು, ಹೀಗೆ ಆಗಿರ್ತದೆ. ನಾನು ಅದಕ್ಕೆ ಸ್ಮಿತಾ ಮೇಡಮ್ ಹೇಳಿದ್ರಲ್ವಾ, ಎಷ್ಟೋ ಜನ ಅಸಹಾಯಕತೆಯಲ್ಲಿ ಯಾವುದೋ ಸಹಾಯ ಕೇಳ್ಕೊಂಡು ಬಂದವ್ರನ್ನ ಇವ್ರು ಈ ರೀತಿ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಗಿಳಿಯಾರ್ ಅವರೇ, ಇನ್ನೊಂದು ನಿಮ್ಮ ಮೇಲೆ ಇನ್ನೀಗ ಇವಾಗ ಮಾತಾಡಿದೀರಾ, ನಿಮ್ಮ ಮೇಲೆ ನಾಳೆ ಇನ್ನೊಂದು ರೀತಿಯ ಪ್ರಕೋಪ ಬರ್ಬೋದು. ವಸಂತ ಗಿಳಿಯಾರು ದುಡ್ಡು ಕೊಟ್ಟು ಆರ್ ಕನ್ನಡಕ್ಕೆ ತಂದು ಕೂರಿಸಿಟ್ರು ಅನ್ನುವಂಥದ್ದು ಬರ್ಬೋದು. ಅದಕ್ಕೆ ನಾನು ಸ್ಪಷ್ಟನೆ ಕೊಡ್ತೀನಿ, ವಸಂತ ಗಿಳಿಯಾರಿ ಅವರು ನನಗೆ ಯಾವುದೇ ದುಡ್ಡಿನ ಅಂಶ ತೋರಿಸಲಿಲ್ಲ ಅಂತ ನಾನು ಇವತ್ತು ಈ ವೇದಿಕೆಯಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ. ಒಂದು ಗಂಭೀರವಾದ ಪ್ರಶ್ನೆ ನೋಡಿ, ನೀವು ಮಾತನಾಡ್ತಾ ಹೇಳ್ತಿದ್ರಿ, ನಾನು ಶುರುವಿನಿಂದ ಹೇಳ್ತಿದ್ದೀನಿ, ಇಲ್ಲಿ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೊರಟವರು ಅನೇಕ ಹೆಣ್ಣು ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬಿಟ್ರಲ್ಲ, ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಚಿನ್ನಯ್ಯನ ಪತ್ನಿ, ಆಕೆ ಕೂಡ ಹೆಣ್ಮಗಳು, ಕಣ್ಣೀರ್ ಹಾಕ್ತಿದ್ದಾಳೆ. ನನ್ನ ಗಂಡ ಮನೆಗ್ ಬಂದ್ರೆ ಸಾಕು ಅಂತ ಹೇಳಿ ಆಕೆ ಹಪಾಪಿಸ್ತಾ ಇರೋದು, ಆಕೆಯ ಪರಿಸ್ಥಿತಿ, ಇದ್ರ ಬಗ್ಗೆ ಅನುಕಂಪ ಇಲ್ವಾ ಹೋರಾಟಗಾರರಿಗೆ? ಸುಜಾತಾ ಭಟ್ 60 ವರ್ಷ ರೀ,
ಈಕೆಯನ್ನ ಬೀದಿಲ್ ತಂದು ನಿಲ್ಲಿಸ್ಬಿಟ್ರಲ್ಲ, ಈಕೆ ಹೆಣ್ಣು ಮಗಳಲ್ವಾ? ಈಕೆಯ ಕಣ್ಣೀರಿಗೆ ಕರಗಲ್ವಾ ಹೋರಾಟಗಾರರ, ಸೋಕಾಲ್ಡ್ ಹೋರಾಟಗಾರರ ಮನಸ್ಸು? ಚಿನ್ನಯ್ಯ, ಈ ದಲಿತ ಪರವಾಗಿ ನಾವು, ಹಿಂದುಳಿದವರ ಪರವಾಗಿ ನಾವು ಅಂತ ಹೇಳ್ಕೊಳ್ಳೋ ಸೋಕಾಲ್ಡ್ ಪಕ್ಷಗಳು ಬಹಳ ಬೇಸರದಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ಇದಕ್ಕೆ ನಾಳೆ ದಿನ ಬೇರೆಯವ್ರೇನಾದ್ರೂ ಬಣ್ಣ ಕಟ್ಟಿ ಈಕೆ ಆ ಪಕ್ಷ ಈ ಪಕ್ಷ ಅಥವಾ ಇವ್ರ ಪರ ಅವ್ರ ಪರ, ಐ ಡೋಂಟ್ ಕೇರ್. ಚಿನ್ನಯ್ಯನೂ ಮನುಷ್ಯ, ಆತ ಕೂಡ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟವನು. ಆತನ ಪತ್ನಿ ಮಲ್ಲಿಕಾ ಕೂಡ ಹೆಣ್ಣು ಮಗಳು. ಆಕೆಯ ಕಣ್ಣೀರಿಗೂ ಬೆಲೆ ಇದೆ. ಸುಜಾತಾ ಭಟ್ ಸುಳ್ಳು ಹೇಳಿರಬಹುದು, ಇವತ್ತು ಬೀದಿಲಿದ್ದಾರೆ ಸುಜಾತಾ ಭಟ್ ಅವರು. ಈಕೆಯ ಪರಿಸ್ಥಿತಿ, ಈಕೆಯ ಕಣ್ಣೀರು, ಇದಕ್ಕೂ ಕೂಡ ನ್ಯಾಯ ಬೇಕಲ್ವಾ? ನ್ಯಾಯ? ಇದ್ರ ಬಗ್ಗೆ ಮಾತನಾಡಿದ್ರೆ ಕೆಟ್ಟವ್ರು, ಇದ್ರ ಬಗ್ಗೆ ಮಾತನಾಡಿದ್ರೆ ಬಕೆಟ್, ಇದ್ರ ಬಗ್ಗೆ ಮಾತನಾಡಿದ್ರೆ ಪೇಮೆಂಟ್, ಇದ್ರ ಬಗ್ಗೆ ಮಾತನಾಡಿದ್ರೆ ಅತ್ಯಾಚಾರಿಗಳ ಪರ. ನೀವ್ ಯಾರ ಪರ? ಇವರೆಲ್ಲರ ವಿರುದ್ಧನಾ? ಕಣ್ಣೀರು ಹಾಕ್ತಿರೋ ಮಹಿಳೆಯರ ಈ ಪರಿಸ್ಥಿತಿಗೆ ನೀವು ಹೊಣೆಗಾರರಲ್ವಾ? ಕೇಳಬಾರ್ದ ಪ್ರಶ್ನೆ ಗಿಳಿಯಾರವ್ರೆ? ಖಂಡಿತ. ಈಗ ಸೌಜನ್ಯಳಿಗೆ ನ್ಯಾಯ ಅಂತ ಹೇಳಲು ಹೊರಟವರಿದ್ದಾರಲ್ಲ, ಅವರು ಲಾಗಾಯತಿನಿಂದಲೂ ಹೆಣ್ಣಿನ ವಿರುದ್ಧವೇ, ಹೆಣ್ಣಿನ ಕಣ್ಣೀರ್ ಹಾಕ್ಸಿನೇ ಅವ್ರು ಹೋರಾಟ ಮಾಡಿದ್ದು. ಈಗ 3 ಜನ, ಈ ಸಂತೋಷ್ ಎನ್ನುವ ವ್ಯಕ್ತಿಗೆ ಯಾವುದೇ ವೈಜ್ಞಾನಿಕ ತನಿಖೆ ಆಗ್ಲಿಲ್ಲ. ಈ 3 ಜನರಿಗೆ ವೈಜ್ಞಾನಿಕ ತನಿಖೆ ಆಗಿದೆ. ಇವರು ಪ್ರಶ್ನೆ ಕೇಳೋದಿಲ್ಲ, ಅದರಲ್ಲಿ ಇವನಿಗೆ ಯಾಕೆ ಆಗಿಲ್ಲ. ಅದು ಇವತ್ತಿನ ನಿಮ್ಮ ಚಾನೆಲ್ ನಲ್ಲಿ ನಾನು 10 ಸಾರಿ ಕೇಳಿರ್ಬೋದು ಇದನ್ನ. ಇವತ್ತಿನ ತನಕ ಅವ್ರು ಯಾರು ಉತ್ತರ ಕೊಡೋದಿಲ್ಲ, ಯಾಕೆ ಮಾಡ್ಸಲ್ಲ ಅಂತೇಳಿ. ಆದ್ರೆ ಅವರ ಮನೆಯಲ್ಲಿರುವ ಅವರ ತಾಯಿ, ತಂಗಿ, ಹೆಂಡತಿ, ಹೆಣ್ಣು ಮಕ್ಕಳು, ಅವರ ಸ್ವಂತ ಮಕ್ಕಳು, ಇವರೆಲ್ಲ ಹೆಣ್ಣಲ್ವಾ? ಇವರ ಕಣ್ಣಲ್ಲಿ ಇವರು ಅನುದಿನ ನೀರು ಹಾಕಿಸ್ತಾ ಇದ್ದಾರೆ. ಒಬ್ಬ ನಿಷ್ಪಾಪಿ ಹುಡುಗನನ್ನ, ವಿದೇಶದಲ್ಲಿ ಓದ್ತಾ ಇರುವಂತ ಹುಡುಗನನ್ನ ವಿನಾಕಾರಣ ಯಾವುದೋ ಒಂದು ಧರ್ಮಾಧಿಕಾರಿಗಳ ಕುಟುಂಬದವನನ್ನುವ ಕಾರಣಕ್ಕೆ ತಗೊಂಡು ಬಂದು ಆತ ಒಬ್ಬ ಅತ್ಯಾಚಾರಿ ಎನ್ನುವಂತ ಘನಘೋರವಾದಂತ ಆರೋಪವನ್ನು ಹಾಕಿದ್ರು. ಆ ಮಗು, ಆ ಹುಡುಗನನ್ನ ಹೆತ್ತ ತಾಯಿಯ ಕಣ್ಣೀರ ಶಾಪ ಎಷ್ಟು? ಅವ್ರು ಎಷ್ಟು ಕಣ್ಣೀರು ಹಾಕಿರ್ಬೋದು ಅವ್ರ ತಾಯಿ? ಇದನ್ನ ಯಾರಿಗೆ ಕೇಳಬೇಕು? ಆ ಯಾವುದೋ ಈಗ ನಿಶ್ಚಲ್ ಜೈನ್ ಅವರು ಕೂಡ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ಡ್ ಅಂತ ಹೇಳಿ ಸಾಕ್ಷ್ಯ ಇದ್ರೆ ಇವತ್ತು ತಗೊಂಡೋಗಿ ಕೊಡಿ ಕೋರ್ಟ್ಗೆ, ಇವತ್ತು ತಗೊಂಡೋಗಿ ಕೊಡಿ ಕೋರ್ಟ್ಗೆ. ಈ ಪ್ರಕರಣದಲ್ಲಿ ಆ 3 ರಿಂದ 4 ತಿಂಗಳ ಅವಧಿಯಲ್ಲಿ ಇವರು ಮಾಡಿದ ನಾಟಕಗಳು, ಕಥೆಗಳೆಲ್ಲವೂ ಬಯಲಾಗಿವೆ. ಇನ್ನು 12 ವರ್ಷದಲ್ಲಿ ಎಷ್ಟು ಕಥೆಗಳನ್ನು ಇವ್ರು ಕಟ್ಟಿರ್ಬೇಡ? 12 ವರ್ಷದ ಹಿಂದಿನಿಂದಲೂ ಎಷ್ಟು ಕಥೆಗಳನ್ನ ಕಟ್ಕೊಂಡು ಬಂದ್ರು. ಕಣ್ಣೆದ್ರೆ 100 ಸತ್ಯಗಳು ಗೋಚರಿಸ್ತಾ ಇವೆ. ಅವ್ನ್ ಮಹಾಜರಗಳನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತಾ ಇದ್ರು ಕೂಡ ಇವ್ರು ಇನ್ನೂ ಸೌಜನ್ಯರಿಗೆ ಜಸ್ಟಿಸ್ ಅಂತ ಹೇಳ್ತಾ ಇದ್ದಾರೆ. ಈ ಮೊನ್ನೆ ರುದ್ರಮುನಿ ಅವರದ್ದು ನೀವು ಸಂದರ್ಶನ ಮಾಡಿದ್ರಿ ನಿಮ್ಮ ಚಾನಲ್ ನಲ್ಲಿ. ಎಷ್ಟು ಅದ್ಭುತವಾಗಿ ಮಾತಾಡಿದ್ರಿ, ಎಷ್ಟು ಅದ್ಭುತವಾಗಿ ಹೇಳಿದ್ರು ಅವರು. ಅದಕ್ಕಿಂತ ಮೋಹನ್ ಬೋಳಂಗಡಿ ಅವರದ್ದು ನೀವು ಸಂದರ್ಶನ ಮಾಡಿದ್ರಿ. ಒಟ್ಟಾರೆ ನೀವು ಒಂದು ಸೌಜನ್ಯ ಪ್ರಕರಣದಲ್ಲಿ PhD ಮಾಡುವಷ್ಟು ಅನುಭವ ನಿಮಗೆ ಬಂದಿದೆ ಈ ಪ್ಯಾನಲ್ ಅಲ್ಲಿ. ಎಷ್ಟು ಏನು ಸತ್ಯದ ತಲೆ ಮೇಲೆ ಹೊಡೆದಾಗ ಇನ್ನೂ ಕೂಡ ಸುಳ್ಳು ಹೇಳ್ತಾ ಇದ್ದಾರಲ್ಲ. ನನಗೆ ಬಹಳ ಆಶ್ಚರ್ಯ ಆಗೋದು, ಇದನ್ನ ನಂಬುವಂತ ಮೊಬಕ್ತರು ಇನ್ನೂ ಇದಾರಲ್ಲ ಅವರಿಗೆ ಅಂತ ಹೇಳಿ. ಇರ್ಲಿ, ಈ ಸುಜಾತಾ ಮೇಡಮ್ ಅವ್ರನ್ನ, ನನಗೆ ಅವರ ಬಗ್ಗೆ ವೈಯಕ್ತಿಕವಾದ ದ್ವೇಷ ಇಲ್ಲ, ವಿಚಾರದ ಕಾರಣಕ್ಕೆ. ಯಾಕಂದ್ರೆ ಇವರು ಧರ್ಮಸ್ಥಳಕ್ಕೆ ಅದು ಕಲ್ಲು ಹೊಡಿರಲ್ಲ ಅಂತ ಹೇಳಿದ್ರು. ಈ ಮಾತನ್ನ ಇವರೇ ಹೇಳಿದ್ದ, ಇವರ ಹತ್ರ ಹೇಳ್ತಿದ್ದ ಒಪ್ಕೊಂಡ್ರು ಅವರು. ಈ ತರ ಹೇಳಿ ಅಂತ ಹೇಳ್ತಿದ್ರು. ಈ ತರ ಎಲ್ಲ ಸಮಾಜಘಾತುಕ ವ್ಯವಸ್ಥೆಗಳಿದು. ಈ ಮುಂದೆ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಎಲ್ಲವೂ ನನಗೆ ನಿನ್ನೆ ಅಷ್ಟೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆಗೆ ಇದ್ದ ಹೋರಾಟಗಳಲ್ಲಿ ಹೆಚ್ಚಾಗಿ ಮುಂದೆ ನಿಂತಿದ್ದ ವ್ಯಕ್ತಿಯೊಬ್ಬ ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಮುಂದಿನ ದಿನದಲ್ಲಿ ಇವರದ್ದು ಕೆಲವು ಬಣ್ಣಗಳನ್ನ ನಾವು ಬಯಲು ಮಾಡ್ತೀವಿ, ನೋಡ್ತಾ ಇದ್ದೀವಿ. ಹಿಂಗೆ ಈಗ ಸೌಜನ್ಯಾಗೆ ನ್ಯಾಯ ನಮಗೂ ಬೇಕು, ನಿಮಗೂ ಬೇಕು. ಬಹುಶಃ ನೇರವಾಗಿ ಯಾವುದೇ ರೀತಿ ಸಂಪರ್ಕ ಇಲ್ಲದೆ ಹೋದ್ರೂ ಕೂಡ ಒಬ್ಬ ಹೆಣ್ಣು ಮಗಳಾಗಿ ಸುಜಾತಾ ಭಟ್ ಅವ್ರಿಗೂ ಬೇಕು ಸೌಜನ್ಯ ನ್ಯಾಯ. ಆದ್ರೆ ಸೌಜನ್ಯ ನ್ಯಾಯದ ಹೆಸರಲ್ಲಿ ಇಂಥ ಅನೇಕರ ಬದುಕನ್ನೇ ಬೀದಿಗೆ ತಂದ್ರಲ್ಲ, ಇದಕ್ಕೆ ಏನ್ ಹೇಳ್ಬೇಕು ವಸಂತ್ ಕಿಳಿಯಾರ್ ಅವರೇ? ಕಡೆದಾಗ ಇವತ್ತು ಸುಜಾತಾ ಭಟ್ ಲಿಟ್ರಲಿ ಬೀದಿಲಿದ್ದಾರೆ. ಲಿಟ್ರಲಿ ಈ SIT ತನಿಖೆ ಬಗ್ಗೆ ನನಗೆ ವಿಶ್ವಾಸ ಇದೆ, ಇನ್ನೂ ಇದೆ. ಆದ್ರೆ ಇಷ್ಟು ತಪ್ಪು ಮಾಡಿದವರ ಬಂಧನ ಇನ್ನು ಯಾಕೆ ಆಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು SIT, ಇನ್ನೊಂದು ವಸಂತ್ ಕಿಳಿಯಾರ್ ಅವರೇ, ಮಧ್ಯ ನಾನು ಮಾತನ್ನ ಇದು ಮಾಡಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. SIT ಅವರು ದುಡ್ಡು ತಗೊಂಡು ಇದನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾತು ಬಂದಿದೆ. ಅಲ್ಲಲ್ಲ, ಅದು ಆರೋಪಗಳು ಯಾರೋ ಹೇಳ್ತಾರೆ, ಆರೋಪಗಳು ಹೇಳ್ತಾ ಇದ್ದಾರೆ. SIT ಅವರು ದುಡ್ಡು ತಗೊಂಡು ಅವರಿಗೆ ಗವರ್ಮೆಂಟ್ ಸಂಬಳ ಕೊಡ್ತಾ ಇದೆ, ಅವರು ನ್ಯಾಯಯುತವಾದ ಒಂದು ಇದನ್ನ ಮಾಡ್ತಾ ಇದ್ದಾರೆ.
ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಬೇಕು. ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಖಂಡಿತ SIT ಅವರು ಸರಿಯಾಗಿ ತನಿಖೆ ಮಾಡ್ತಾರೆ, ಸರಿಯಾಗಿ ಎಲ್ಲ ಆಗ್ತದೆ, ಎಲ್ಲರೂ ಜೈಲಿಗೆ ಹೋಗ್ತಾರೆ. ಅದರ ಬಗ್ಗೆ ನಮ್ಗೆ ಅನುಮಾನ ಇಲ್ಲ. ನನಗೂ ಅನುಮಾನ ಇಲ್ಲ. SIT ಹೊರತಾಗಿ ಸರ್ಕಾರ ಬೇರೆ ಪ್ರಕರಣಗಳನ್ನು ದಾಖಲು ಮಾಡಿದೆ. ಆ ವಿಷಯದಲ್ಲಿ ಇಷ್ಟು ಒಳಗಡೆನೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆಗಬೇಕಿತ್ತು. ಮತ್ತೆ ನೀವು ಸ್ಮಿತಾ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡೋದು ಮೇಡಮ್, ಈಗ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಯಾರಿಂದ ನ್ಯಾಯ ಸಿಗ್ಬೇಕನ್ನು, ಯಾರಾದ್ರೂ ನ್ಯಾಯ ಸಿಗದಾಗ ಮಾಡಿದಾರ? ಇಲ್ಲಿ ನ್ಯಾಯ ಸಿಗದೇ ಇರುವ ಹಾಗೆ ಮಾಡಿದ್ದೆ ಅವ್ರ ಕುಟುಂಬದವರು, ಮತ್ತೆ ಅವರ ಕುಟುಂಬದವ್ರ ಜೊತೆ ಸೇರ್ಕೊಂಡಂತ ಷಡ್ಯಂತ್ರದವರು. ಈಗ ನಮ್ಮ ಅಕ್ಷತಾ ಕೊಠಾರಿ, ರತ್ನ ಕೊಠಾರಿ, ಅಕ್ಷತಾ ದೇವಾಡಿಗೆ 2 ಪ್ರಕರಣದಲ್ಲಿ ಹೋರಾಟದಲ್ಲಿ ನಾವೇ ಇದ್ದವರು. ಕೇಮಾರು ಶ್ರೀಗಳು ರತ್ನ ಕೊಠಾರಿ ಅವರ ಮನೆಗೆ ಹೋದಾಗ ನಾನು ಕೂಡ ಬಂದಿದ್ದೇನೆ. ಕೇಮಾರು ಶ್ರೀಗಳು ಸೌಜನ್ಯ ಹೋರಾಟಕ್ಕೆ ಕರೆ ಕೊಟ್ಟಾಗ ನಾನು ಕೂಡ ಅವ್ರ ಜೊತೆ ಹೋಗಿದ್ದೇನೆ. ಕೇಮಾರು ಶ್ರೀಗಳಿಗೆ ಕೇಳ್ಬೋದು ನೀವು. ಅವತ್ತು ಕೇಮಾರು ಶ್ರೀಗಳು ಈ ಹೋರಾಟದ ನಾಯಕತ್ವ ವಹಿಸಿಕೊಂಡವು. ಕೇಮಾರು ಶ್ರೀಗಳ ಜೊತೆಗೆ ಹೋದದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಹಿಂದೆ ಜನವಾದಿ ವಿಮಲಾ ಅವರು ಸಂಘಟಿಸಿದ ಹೋರಾಟ, ಇದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಯಾವುದೇ ಕರೆ ಕೊಟ್ಟಿದ್ದಲ್ಲ. ಜನ ಬೆಂಬಲ ಈ ಹೋರಾಟಕ್ಕಿದೆ. ಕೇಮಾರು ಶ್ರೀಗಳು ಬಂದಾಗ ಒಂದಿಷ್ಟು ಜನ ಒಟ್ಟಾದ್ರು, ಮತ್ತೆ ಒಂದಿಷ್ಟು ಪ್ರಶ್ನೆಗಳಿತ್ತು ಅಂತೇಳಿ ಇದನ್ನ ನಾನು ರಾಜಕೀಯವಾದ ಐಡಿಯಾಲಜಿ ಇದ್ದಂತ ಮನುಷ್ಯ ತಿಮರೋಡಿ. ಈ ಹಿಂದೆ MLA ಎಲೆಕ್ಷನ್ಗೆ ನಿಂತು ಪರೋಕ್ಷವಾಗಿ ಬಿಜೆಪಿ ಅಭ್ಯರ್ಥಿ ಸೋಲಿಕ್ಕೆ ಕಾರಣನಾದ ವ್ಯಕ್ತಿ ತಿಮರೋಡಿ. ಇದರಿಂದ ನಾನೇನಾದ್ರೂ ಈ ಕ್ಷೇತ್ರದಲ್ಲಿ ಮತ್ತೊಂದ್ಸಾರಿ MLA ಎಲೆಕ್ಷನ್ ನಿಂತು ಏನಾದ್ರೂ ಗಿಟ್ಟಿಸ್ಕೊಳ್ಬಹುದು ಅನ್ನೋ ಆಸೆಯಿಂದ ಆ ಸೌಜನ್ಯವನ್ನ ಒಂದು ತನ್ನ ನಿಜವಾಗ್ಲೂ ಕೂಡ ನ್ಯಾಯ ಕೊಡಿಸ್ತಾರಾ ಅನ್ನೋದಕ್ಕೆ ಅನುಮಾನಕ್ಕೆ ಈ ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಕೊಡಿಸ್ತೀವಿ ಅಂದ್ರು, ಕಡೆ ಬೀದಿಲ್ ತಂದು ನಿಲ್ಸಿದ್ರು. ಸೌಜನ್ಯ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ದಶಕದಿಂದ ಹೋರಾಟಗಳು ನಡೀತಾ ಇದೆ. ಆ ಕುಟುಂಬಕ್ಕೆ ನ್ಯಾಯ ಅನ್ನೋದ್ರ ಬಗ್ಗೆನೇ ಅನುಮಾನಗಳು. ಆ ಕುಟುಂಬ ಅಂತ ನಾನು ಹೇಳ್ಬೇಕಾ, ನನಗೆ ಅನುಮಾನ ಇದೆ. ಯಾರೆಲ್ಲರೂ ನಿಜವಾಗ್ಲೂ ಸೌಜನ್ಯ ನ್ಯಾಯ ಬೇಕು ಅಂತ ಬಯಸ್ತಿದ್ದಾರೆ, ನ್ಯಾಯ ಅಂದ್ರೆ ಏನಪ್ಪ ಅನ್ನೋ ಗೊಂದಲಕ್ಕೆ ಬೀಳೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಮುಂದೆ ಒಂದು ದಿನ ನೋಡಿ, ಸೌಜನ್ಯ ಕುಟುಂಬವೇ ಅನ್ಯಾಯ ಆಗ್ಲಿಕ್ಕೆ ಕಾರಣ ಇವತ್ತು ಷಡ್ಯಂತ್ರ ರೂಪಿಸುವವರ ಜೊತೆಗೆ ಸೇರ್ಕೊಂಡು ಷಡ್ಯಂತ್ರವನ್ನು ಅವರೇ ರೂಪಿಸಿದ್ದಾರೆ. ಆರಂಭಿಕ ದಿನದಲ್ಲಿ ಅವರು ದಾರಿ ತಪ್ಪಿರಬಹುದು. ಈಗ ಅವರಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲದಿದ್ರೆ ತನ್ನ ಸ್ವಂತ ಗಂಡನಿಗೆ ಯಾರೋ ಸ್ಲೋ ಪಾಯ್ಸನ್ ಹಾಕಿದ್ದಾರೆ ಅಂತೇಳಿ ಒಂದು ಹೆಂಡತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಮಗುವಿನ ಎದೆಯನ್ನ ಕಚ್ಚಿ ಗಾಯ ಮಾಡಿ ಅಂತೇಳಿ ಯಾವ ತಾಯಿಯೂ ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೆಡಿಕಲ್ ಎಕ್ಸಾಮಿನ್ ರಿಪೋರ್ಟ್ ಅನ್ನ ತಗೊಳ್ಳಿ, ಮೆಡಿಕಲ್ ರಿಪೋರ್ಟ್ ಅನ್ನ ತಗೊಳ್ಳಿ, ಕಚ್ಚಿ ಗಾಯ ಮಾಡಿದಂತ ಯಾವ ಎವಿಡೆನ್ಸು ಇಲ್ಲ. ಆ ಫೋಟೋನ್ ಬೇಕಾದ್ರೆ ನೀವು ಈಗಲೂ ಕೂಡ ನಿಮ್ಮ ಫಾರೆನ್ಸಿಕ್ ಡಾಕ್ಟರ್ ಹತ್ರ ಲಭ್ಯ ಇದೆ, ಅದು ಪೊಲೀಸ್ ಇಲಾಖೆಯಲ್ಲಿ ಲಭ್ಯ ಇದೆ, ಅದನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಯಾವ ಗಾಯ ಮಾಡಿದ್ದಾರೆ. ಮಾತಾಡಿದ್ರೆ ಅದು ಕೌಂಟರ್ ಇರಲ್ಲ ಗಿಳಿಯಾರ್ ಅವರೇ. ಇವಾಗ ನೀವು ಹೇಳಿದ್ರಲ್ಲ ತಾಯಿ ಸುಳ್ಳು ಹೇಳೋದಿಲ್ಲ, ಕಚ್ಚಿದ ಗಾಯದ ಬಗ್ಗೆ ಇದನ್ನ ಕಟ್ ಮಾಡಿ ಇದಿಷ್ಟನ್ನು ಮಾತ್ರ ಪ್ರಶ್ನೆ ಮಾಡ್ತಾರೆ ನಾಳೆ ದಿನ. ಐ ನೋ ಯು ಆರ್ ರೆಡಿ ಟು ಫೇಸ್, ಈ ತರದ ಅನೇಕ ಫೇಸ್ ಮಾಡಿದ್ದೀರಿ. ಇಲ್ಲ ಮೇಡಮ್, ಇಲ್ಲ, ನನಗೆ ಬಹಳ ಅಂದ್ರೆ ಈ ವಿಷಯದ ಬಗ್ಗೆ ನನಗೆ ಸತ್ಯ ಏನು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಾವು ತುಂಬಾ ಇದರ ಬಗ್ಗೆ ನಾವು ಧರ್ಮಸ್ಥಳದ ಅಥವಾ ಧರ್ಮಾಧಿಕಾರಿಗಳ ಕುಟುಂಬದವರ ಪರವಾದ ವಕ್ತಾರರಲ್ಲ, ಇದು ಬಹಳ ಸ್ಪಷ್ಟ ಇದೆ. ನಾವು ಪೇಮೆಂಟ್ ಗಿರಾಕಿ ಅಂತ ಹೇಳಿ ಯಾರೋ ಊರ ಮೇಲೆ ಹೇಳುವವರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. 1000 ಜನ 1000 ಹೇಳ್ತಾರೆ. ನಾನು ಆ ಪ್ರಕರಣದಲ್ಲಿ ಆ ಕುಟುಂಬದವರ ಪಾತ್ರ ಇದ್ದಿದ್ದೆ ಹೌದಾಗಿದ್ರೆ ಅವರ ವಿರುದ್ಧವೂ ನಾನು ಮಾತಾಡ್ತೇನೆ. ಸುಜಾತಾ ಭಟ್ ಅವ್ರಿಗೆ ಏನ್ ಹೇಳ್ತೀರಿ? ಸುಜಾತಾ ಭಟ್ ಅವರೇ, ನೀವು ನಿಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿದ್ದೀರಿ. ಇನ್ನು ಮುಂದೆ ನೀವು ತುಂಬಾ ಒಳ್ಳೆಯ ಬದುಕನ್ನ ನಿಮ್ಗೆ ಸಿಗಲಿ, ಆ ಭಗವತಿ ಅನುಗ್ರಹಿಸಲಿ ನಿಮ್ಗೆ. ನೀವು ಒಂದ್ಸಾರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಧರ್ಮಸ್ಥಳಕ್ಕೆ ಬಂದು ಅಣ್ಣಪ್ಪ ಸ್ವಾಮಿಯಲ್ಲಿ ಬಂದು ನೀವು ಅದನ್ನ ಪ್ರಮಾಣಬದ್ಧವಾಗಿ ಹೇಳಿ, ನಮಗೂ ಒಂದು ತೃಪ್ತಿ ಆಗುತ್ತೆ. ನಾಳೆ ಇದೇ ಸುಜಾತಾ ಭಟ್ ಇನ್ನೇನೋ ಹೇಳಿಯಾರೋ ಅನ್ನೋ ಅನುಮಾನವೂ ನಮ್ಗೆ ಇರ್ತದೆ. ಹಾಗಾಗಿ ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಕೆಟ್ಟದಾಗ್ಲಿ ಅಂತ ನಾವು ಹಾರೈಸೋದಿಲ್ಲ. ಅದು ನಿಮ್ಗೆ ಒಳ್ಳೇದಾಗ್ಲಿ, ನೀವು ಇನ್ನು ಒಳ್ಳೆ ಬದುಕನ್ನ ಬದುಕಿ ಅಂತೇಳಿ ಅಷ್ಟೇ ಹಾರೈಸ್ತೀನಿ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ವಸಂತ್ ಗಿಳಿಯಾರ್ ಅವರು. ಎಲ್ಲರೂ ಬಯಸ್ತಾ ಇರೋದು ಅದೇನೆ, ನಿಮ್ಮನ್ನ ವಿಲನ್ ತರದಲ್ಲೋ ಅಥವಾ ಮ್ಯಾಜಿಕ್ ಅಜ್ಜಿ ತರದಲ್ಲೋ ಇನ್ನೂ ನೋಡ್ತಾರೆ ಜನ ಅಂತ ಹೇಳಿ ನನಗಂತೂ ಅನಿಸ್ತಿಲ್ಲ. ಇವಾಗ ಯಾರೆಲ್ಲ ಕರೆ ಮಾಡಿದ್ರು ಅವ್ರು ಮಾತಾಡಿದ್ದನ್ನ ಗಮನಿಸಿದ್ರೆ ಪಶ್ಚಾತ್ತಾಪ ಆಗಿದೆ. ಇನ್ನು ಮುಂದೆ ಬದುಕು ಚೆನ್ನಾಗಿರಬಹುದು ಅನ್ನೋ ಆಶಾಭಾವನೆ ಇದೆಯಾ? ಬದುಕಬಹುದು ಅನ್ನುವಂತ ಆಶಾಭಾವನೆ ಇದೆ. ನನ್ನ ಬದುಕಲ್ಲಿ ನಾನು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ನನ್ನ ವೃದ್ಧಾಪ್ಯ ಇದರಲ್ಲಿ ನಾನು ಎಷ್ಟು ತನಕ ನನಗೆ ತಾಕತ್ತು ಭಗವಂತ ಕೊಟ್ಟಿರ್ತಾನೋ ಅಲ್ಲಿ ಅಷ್ಟರ ತನಕ ನಾನು ಸ್ವಂತವಾಗಿ ದುಡಿಮೆ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ನನಗೆ ಸಹಾಯ ಬೇಕೇ ಬೇಕು. ಇವಾಗ ನನ್ನ ಕೈಯಲ್ಲಿ ಯಾವುದೋ ದುಡ್ಡಿಲ್ಲ. 3 ತಿಂಗಳಾಯ್ತು ಹೊರಗಡೆ ಹೋಗದೆ.
ಏನ್ ಮಾಡ್ಬೇಕು ಅನ್ನೋದು ತೋಚುತ್ತಾ ಇಲ್ಲ. ಜೀವನ ನಿರ್ವಹಣೆ ಆಗ್ಬೇಕು. ಅದಕ್ಕೆ ಯಾರಿಂದಾದ್ರೂ ಒಂದು ಸಹಾಯ ಮಾಡಿದ್ರು ನನಗೆ ಇನ್ನು ಅಷ್ಟೇ ಸಾಕು, ನನಗೆ ಇನ್ನೇನು ಬೇಡ. ನಾನು ಜನತೆ ಮುಂದೆ ಸತ್ಯವನ್ನ ಬಿಚ್ಚಿಟ್ಟಿದ್ದೀನಿ. ಇದಕ್ಕೆ ನನ್ನ ಕ್ಷಮೆ ಇರ್ಲಿ ಅಂತ ನಾನು ಕೇಳಿಕೊಂಡು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಆಮೇಲೆ ಕ್ಷಮೆ ಇರ್ಲಿ ಅಂತ ಕೇಳ್ತಿದ್ದೀರಿ, ಹಾಗೆ ಸಹಾಯ ಯಾವ ರೀತಿ ಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅಂದ್ರೆ ಈಗ ಯಾರೋ ಹಣ ಕೊಡ್ತೀನಿ ಅಂತಂದ್ರೆ ಅವ್ರ ಹಿಂದಿರೋ ಉದ್ದೇಶದ ಬಗ್ಗೆ ಅನುಮಾನಗಳು ಶುರು ಆಗ್ಬಿಡುತ್ತೆ. ಅಥವಾ ನಿಮ್ಗೊಂದು ಅಂಗಡಿ ಮಾಡ್ಕೊಡ್ಬೇಕಾ,